ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಅಶ್ವಿತಾ. ಸೊ ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ನಾಗರ ಪಂಚಮಿ. ಈ ನಾಗರ ಪಂಚಮಿ ಹಬ್ಬದಿಂದ ನಾವು ಶುರು ಮಾಡಿದ್ರೆ ಹಬ್ಬ ಮಾಡೋದಕ್ಕೆ ನವೆಂಬರ್ವರೆಗೂ ಹಬ್ಬ ಮಾಡ್ತಾನೆ ಇರ್ತೀವಿ. ಇದೊಂಥರ ಮುನ್ನುಡಿ ಬರ್ದಂಗೆ ಎಲ್ಲ ಹಬ್ಬಗಳಿಗೂ ಸಾಲಾಗಿ ಹಬ್ಬಗಳು ಶುರುವಾಗ್ತವೆ ಇನ್ಮೇಲೆ. ಇವತ್ತು ನಮ್ಮ ಮನೆಯಲ್ಲಿ ನಾನು ಹೇಗೆ ನಾಗರ ಪಂಚಮಿ ಹಬ್ಬನ ಮಾಡಿದೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಬೇಸಿಕ್ಸ್ ಕ್ಲೀನಿಂಗ್ ಕೆಲಸ ಎಲ್ಲ ಏನಿರುತ್ತೆ ಮನೆದು ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಒಂದು ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ. ಸಾರಿ ಹಾಕೊಳ್ಳೋಣ ಅಂದ್ಕೊಂಡೆ. ಅಷ್ಟೊಂದು ಅದ್ಧೂರಿಯಾಗಿ ಹಬ್ಬ ಆಚರಣೆ ಮಾಡಲ್ಲ. ಸೊ ಸಿಂಪಲಾಗಿ ರೆಡಿಯಾಗಿ ದೇವ್ರ ಮನೆಗೆ ಹೋಗಬೇಕಾಗಿತ್ತು. ಈ ಥರ ಚಿಕ್ಕದಾಗಿ ರೆಡಿಯಾಗಿ ಬೊಟ್ಟು ಕೂಡ ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ದೇವ್ರ ಮನೆಗೆ ಬಂದೆ. ಅಷ್ಟರೊಳಗಡೆ ನಮ್ಮತ್ತೆ ಅವರು ಏನೇನು ದೇವ್ರಿಗೆ ಪೂಜೆ ಮಾಡಬೇಕು ಅದೆಲ್ಲ ಮುಗಿಸಿ ನನಗೋಸ್ಕರ ಕಾಯ್ತಾಯಿದ್ರು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ದೇವ್ರ ಕೆಲಸ ಎಲ್ಲ ನಮ್ಮತ್ತೆ ಇದ್ದಾಗ ಮನೆಯಲ್ಲಿ ಅವ್ರು ಮಾಡ್ಕೊಳ್ತಾರೆ, ಅವರಿಲ್ಲ ಅಂತಂದರೆ ನಾನು ಮಾಡೋದು. ಏನಾದರೂ ಈ ಥರ ಹಬ್ಬಗಳಿದ್ದಾಗ ಚಿಕ್ಕ ಪುಟ್ಟ ಸಹಾಯ ಇದ್ದರೆ ಅದನ್ನೆಲ್ಲ ನಾನು ಮಾಡ್ತೀನಿ ಅಷ್ಟೇನೆ. ನಾನು ಇವತ್ತು ದೇವರಿಗೆ ಆರತಿ ಮಾಡಿ ನನ್ನ ಅಭಿಷೇಕ ಪೂಜೆ ಎಲ್ಲನೂ ದೇವ್ರಿಗೆ ಸಲ್ಲಿಸ್ಬಿಟ್ಟು, ಇನ್ನು ನಮ್ಮ ಮನೆಯಲ್ಲಿ ಇವತ್ತು ಏನು ರೆಸಿಪಿ ಅಂತಂದರೆ ಎಳ್ಳುಂಡೆ ಮತ್ತು ತಂಬಿಟ್ಟು ಮಾಡಬೇಕಾಗಿತ್ತು. ಸೊ ಮೊದಲಿಗೆಲ್ಲ ಕಡಲೆ ಬೀಜ ಎಲ್ಲ ಹುರಿದಿಟ್ಟೆ. ನಂತರ ಎಳ್ಳುಂಡೆಗೇನು ಬೇಕಲ್ಲ ಪದಾರ್ಥಗಳು ಅದನ್ನೆಲ್ಲ ಹುರ್ಕೊಂಡು ತಯಾರು ಮಾಡಿಕೊಂಡೆ. ಈ ಎಳ್ಳುಂಡೆ ರೆಸಿಪಿನ ನಾನು ಕುಕ್ಕಿಂಗ್ ಶಾರ್ಟ್ಸಲ್ಲಿದೆ ಆಯಿತಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರಿಗಾದರೂ ಬೇಕಿದ್ರೆ ಅದನ್ನು ಚೆಕ್ ಮಾಡಬಹುದು. ಸೊ ಇತ್ತೀಚೆಗಷ್ಟೇ ಶೇರ್ ಮಾಡಿದೆ ಎಳ್ಳುಂಡೆದು, ಹಾಗಾಗಿ ಇಲ್ಲಿ ಆ ರೆಸಿಪಿ ತೋರಿಸ್ತಾ ಇಲ್ಲ ನಾನು. ಎಲ್ಲ ಪದಾರ್ಥ ಹುರಿದು ಪುಡಿ ಮಾಡಿಕೊಂಡು ನಂತರ ಜೋನಿ ಬೆಲ್ಲ ಹಾಕಿ ಉಂಡೆ ಕಟ್ಟೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಲೆನಾಡಲ್ಲಿ ನಮಗೆ ಜೋನಿ ಬೆಲ್ಲ ಅಂತ ಸಿಗತ್ತೆ ಆಯಿತಾ, ಇನ್ನು ಬೇರೆ ಕಡೆ ಎಲ್ಲ ಇದು ಸಿಗೋದಿಲ್ಲ. ಸೊ ಅವ್ರುಗಳು ಬೆಲ್ಲನ ದಯವಿಟ್ಟು ಶೋಧಿಸ್ಬಿಟ್ಟು ಉಪಯೋಗಿಸಿ, ತುಂಬ ಕಲ್ಲಿರುತ್ತೆ ಬೆಲ್ಲದಲ್ಲಿ. ಸೊ ಈ ಥರ ಬಿಳಿ ಎಳ್ಳುಂಡೆ ಮಾಡಿಕೊಂಡೆ. ಆ್ಯಂಡ್ ನನಗೆ ಎಳ್ಳುಂಡೆ ಅಂದರೆ ತುಂಬ ಇಷ್ಟ ಪರ್ಸ್ನಲಿ. ನಾನು ಯಾವಾಗಲೂ ಎಳ್ಳುಂಡೆ ತಿಂತಾ ಇರ್ತೀನಿ. ಕಪ್ಪು ಎಳ್ಳುಂಡೆಗೆ ಬೇರೆ ಪದಾರ್ಥಗಳೇನು ಸೇರಿಸಲಿಲ್ಲ, ಬರೀ ಎಳ್ಳನ್ನ ಹುರ್ಕೊಂಡು ಪುಡಿ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ಸೇರಿಸ್ಕೊಂಡಿದ್ವಿ ಅಷ್ಟೇ. ಬೆಲ್ಲ ಹಾಕ್ಬಿಟ್ಟು ಉಂಡೆ ಮಾಡ್ಕೊಳ್ತಾ ಇರ್ತೀನಿ. ನಮ್ಮನೆಯಲ್ಲಿ ತುಂಬ ಸ್ವೀಟ್ಸ್ ಮಾಡ್ತಾ ಇರ್ತೀವಿ ಆಯಿತಾ, ಯಾಕಂದರೆ ನಾವು ಹೊರಗಡೆ ತಿನ್ನೋದು ಕಮ್ಮಿ. ಈ ಕೇಕ್ಸು ಆ ಥರ ಎಲ್ಲ ತುಂಬ ಹೊರಗಡೆ ತಿನ್ನಲ್ಲ ನಾವು, ವೆರಿ ರೇರ್, ಏನಾದರೂ ಒಕೇಶನ್ಸ್ ಇದ್ದರೆ ಮಾತ್ರ ತಿನ್ನೋದು. ಸೊ ಮನೆಯಲ್ಲಿ ಜಾಸ್ತಿ ಸ್ವೀಟ್ಸ್ ಮಾಡ್ತಿರ್ತೀನಿ. ನೀವೇ ನೋಡ್ತಿರ್ತೀರಾ ಕುಕ್ಕಿಂಗ್ ಶಾರ್ಟ್ಸಲ್ಲಂತೂ ತುಂಬ ಸ್ವೀಟ್ಸ್ ರೆಸಿಪಿನ ಶೇರ್ ಮಾಡೋದು ಜಾಸ್ತಿ ನಾನು. ಎಳ್ಳುಂಡೆಗಳು ಮಾಡಿಟ್ಕೊಂಡು ತಂಬಿಟ್ಟು ಮಾಡ್ತಾಯಿದ್ದೀನಿ. ತಂಬಿಟ್ಟಿಗೆ ನಾವು ಒಂದು ಬೌಲು ನಾನು ಇಡ್ಲಿ ಅಕ್ಕಿ ತೊಗೊಂಡು ತೊಳೆದು ಒಂದು 15 ನಿಮಿಷ ನೆರಳಲ್ಲೇ ಒಣಗಿಸ್ಕೊಂಡೆ, ಅದು ನೀರು ಇಳ್ಕೊಳ್ಳೋವರೆಗೂ. ಅದು ಆರಿಸ್ಕೊಂಡು ಈ ಥರ ಹುರಿಬೇಕು. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು, ತುಂಬ ಕಪ್ಪಾಗೋದು ಬೇಡ. ಸೊ ಇಷ್ಟು ಹುರ್ಕೊಂಡು ಹುರಿಗಡಲೆ ಮಾಮೂಲಿ ಬಿಳಿ ಎಳ್ಳು, ಕಪ್ಪು ಎಳ್ಳು ಮತ್ತು ಕೊಬ್ಬರಿ ಮತ್ತು ಕಡಲೆ ಬೀಜ, ಎಳ್ಳುಗಳು ಹುರಿದಿರೋದು, ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು. ಮತ್ತು ಕಡಲೆ ಬೀಜನ ನಾನು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ನಲ್ವ, ಇದಕ್ಕೆ ಹಾಕೊಳ್ತಾ ಇದ್ದೀನಿ. 4-5 ಏಲಕ್ಕಿ. ಅಕ್ಕಿ ಅಂತೂ ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡಬೇಕು. ಅಕ್ಕಿ ಜೊತೆ ಹುರಿಗಡಲೆ ಮತ್ತು ಏಲಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಫೈನ್ ಪೌಡರ್ ಮಾಡಿಕೊಂಡ್ರೆ ಆಯಿತು. ಪುಡಿ ಮಾಡಿಕೊಂಡು ನಂತರ ಈ ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ತಂಬಿಟ್ಟಿನ ಜೊತೆ ಅಂತ ಅಂದ್ಬಿಟ್ಟು. ಇನ್ನು ಕೆಲವರು ಬರೀ ಕಡಲೆ ತಂಬಿಟ್ಟು ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ ಕಡಲೆ ತಂಬಿಟ್ಟು ಕೂಡ. ನಾನಿಲ್ಲಿ ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ಬರೀ ಅಕ್ಕಿ ತಂಬಿಟ್ಟು ಮಾಡಿದ್ದೀನಿ. ಕಡಲೆ ತಂಬಿಟ್ಟಿಗೂ ಕೂಡ ಬರೀ ಕಡಲೆ ಬೀಜ ಮತ್ತು ಈ ಹುರಿಗಡಲೆ ಮತ್ತು ಕೊಬ್ಬರಿ ಬೆಲ್ಲ ಸೇರಿಸ್ಬಿಟ್ಟು ಮಾಡಿದ್ರೆ, ಸ್ವಲ್ಪ ಕಪ್ಪು ಎಳ್ಳು ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅದು ರೆಸಿಪಿ ಆಯಿತಾ. ಟ್ರೈ ಮಾಡಿ ನೀವು ಅದನ್ನು. ಸೊ ಎಲ್ಲ ಪುಡಿ ಮಾಡಿಕೊಂಡು ಇದಕ್ಕೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪದಾರ್ಥಗಳನ್ನ. ಕಪ್ಪು ಎಳ್ಳು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಸೇರಿಸ್ಕೊಳ್ಳೋದು ಅಷ್ಟೇ, ಬೇರೆ ಏನಿಲ್ಲ. ಬಿಳಿ ಎಳ್ಳನ್ನು ಹಾಕ್ಕೊಂಡೆ, ಫ್ಲೇವರು ಆವಾಗ ಅಲ್ಲೇ ಸಿಕ್ಕರೆ ಚೆನ್ನಾಗಿರುತ್ತಲ್ವ ಅದಕ್ಕೆ. ಈ ಥರ ಬೆಲ್ಲ ಮಿಕ್ಸ್ ಮಾಡಿಕೊಂಡೆ. ಜಸ್ಟು ಒಂದೇ ಒಂದು ಬೌಲ್ ಅಕ್ಕಿ ಹಾಕಿರೋದಷ್ಟೇ. ಅಷ್ಟಕ್ಕೆ ಒಂದು 15ರಿಂದ 20 ಉಂಡೆ ಆಗುತ್ತೆ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ಕೊಂಡ್ರೆ. ಸೊ ಬೇಗನೂ ಮಾಡ್ಕೋಬೋದು, ಇದು ಈಸಿ ರೆಸಿಪಿ. ನಾನು ಪ್ರತಿ ವರ್ಷ ಹಬ್ಬದಲ್ಲೂ ನಾನು ತಂಬಿಟ್ಟಿನ ರೆಸಿಪಿ ಶೇರ್ ಮಾಡ್ತಾನೆ ಇರ್ತೀನಿ. ಲಾಸ್ಟ್ ಇಯರು ಕೂಡ ಶೇರ್ ಮಾಡಿದ್ದೆ. ಈ 3 ಥರದ್ದು ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು 1/2 hour to 45 minutes ಆಯ್ತು ಅಷ್ಟೇನೆ. ನೀವೇ ನೋಡಿದ್ರಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಸೇಮ್ ಇತ್ತು, ಬರೀ ಎಳ್ಳು ಮತ್ತು ಅಕ್ಕಿ ಒಂದೇ 2 ಇಂಗ್ರೀಡಿಯೆಂಟ್ಸ್ ಚೇಂಜ್ ಅಷ್ಟೇ. ಹಾಗಾಗಿ ಬೇಗ ಆಗುತ್ತೆ, ಇದು ಈಸಿ ರೆಸಿಪೀಸು. ಆ್ಯಂಡ್ ಇಷ್ಟು ನಮ್ಮ ಮನೆಯ ಇವತ್ತಿನ ನಾಗರ ಪಂಚಮಿ ವಿಶೇಷ ಮತ್ತು ರೆಸಿಪೀಸ್ ಆಗಿತ್ತು. ಇವತ್ತು
ಇವತ್ತು ನಿಮ್ಮ ಮನೆ ರೆಸಿಪೀಸ್ ಏನಿತ್ತು ಅಂತ ಅಂದ್ಬಿಟ್ಟು ನಾನು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಉಂಡೆಗಳನ್ನೆಲ್ಲ ಮೊದಲು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಬೇಕು. ಸೊ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನಾಳೆ ವಿಡಿಯೋಸಲ್ಲಿ ಹೇಳ್ತೀನಿ. ಸೊ ದೇವರಿಗೆ ಪ್ರಸಾದ ಇಟ್ಟು ನಾನು ನನ್ನ ನಾಗರ ಪಂಚಮಿ ಹಬ್ಬನ ಮುಗಿಸ್ದೆ ಇವತ್ತು. ಎಲ್ರಿಗೂ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ರಿಗೂ ಸುಖ ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್.